ಮಕ್ಕಳು ಚೆನ್ನಾಗಿದ್ರೆ, ಮಕ್ಕಳು ಸುಖವಾಗಿದ್ರೆ, ಮಕ್ಕಳ ಪ್ರೀತಿಯಲ್ಲಿ ತಾಯಿ ತಂದೆ ಸಂಸಾರ ಒಡನಾಟದಲ್ಲಿದ್ರೆ ಅದರ ಆನಂದವೇ ಬೇರೆ. ಅದೇ ನಿತ್ಯಾನಂದ ಅಂತ ಹೇಳಿ ನಿತ್ಯಾನಂದ ಹೆಸರಲ್ಲ, ಸ್ಥಿತಿ ಅಂತ ಹೇಳಿ ಇವತ್ತು ಸಮಾಜದಲ್ಲಿ ಅದರ ಅವಶ್ಯಕತೆ. ಇವತ್ತು ಬೇರೆ ಬೇರೆ ಹವಾಂತರಗಳು ನಮ್ಮ ದೇಶದಲ್ಲಿ ಆಗುವುದನ್ನು ಕಾಣುತ್ತೆ. ಅಪಚಾರಗಳು, ಅಪಪ್ರಚಾರಗಳು, ಗೊಂದಲಗಳು ಮಾನಸಿಕವಾಗಿ ಇವತ್ತು ಮನುಷ್ಯನನ್ನು ಕಾಡುವಂತ ದೊಡ್ಡ ನೋವು. ಎಲ್ಲರಿಗೂ ಒಳ್ಳೆದನ್ನ ನೋಡ್ಬೇಕು, ಒಳ್ಳೆದನ್ನ ಕೇಳಬೇಕು, ಒಳ್ಳೆದನ್ನ ಹೇಳಬೇಕು, ಒಳ್ಳೆದನ್ನ ಮಾತಾಡಬೇಕು. ಇದರ ಹಂಬಲ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು? ಕಲಿಯುಗದಲ್ಲಿ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಲಿಯ ಸೃಷ್ಟಿಯಾಯಿತು, ಕಲಿಗೆ ನನಗೇನು ಜವಾಬ್ದಾರಿ, ನನ್ನ ಅಧಿಕಾರ ಏನು? ಅದಕ್ಕೆ ಶ್ರೀಮನ್ನಾರಾಯಣ ಹೇಳಿದಂತೆ, ಎಲ್ಲಿ ಜೂಲಿ ನಡೆಯುತ್ತದೆ, ಎಲ್ಲಿ ಮನೆಯಲ್ಲಿ ಘರ್ಷಣೆ, ಗೊಂದಲ, ಸಂಘರ್ಷ ನಡೆಯುತ್ತದೆ, ಎಲ್ಲಿ ಮತ್ಸರ್ಯ ತುಂಬಿರುತ್ತದೆ, ಎಲ್ಲಿ ಅಧಿಕಾರದ ದಾಹ ತುಂಬಿರುತ್ತದೆ, ಎಲ್ಲಿ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನು ಬಲಿಕೊಡತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಅಲ್ಲಿ ವಿಚಾರ ಇದೆ.